ನಮಸ್ಕಾರ ಕರ್ನಾಟಕ. ಲೋ ಬಿಗ್ ಬಾಸ್ ಎಲ್ಲ ಓಕೆ, ಡೆವಿಲ್ ಸಿನಿಮಾ ಪ್ರಮೋಷನ್ ಇಲ್ಲ ಯಾಕೆ ಎನ್ನುವಂಥ ವಿಷಯದ ಮಟ್ಟಿಗೆ ಇವತ್ತು ಮಾತಾಡಲಿಕ್ಕೆ ಬಂದಿದ್ದೇನೆ. ಖಂಡಿತವಾಗ್ಲೂ ಬಿಗ್ ಬಾಸ್ ಒಂದು ಮಲತಾಯಿ ಧೋರಣೆ ಎನ್ನುವಂಥದ್ದನ್ನು ತೋರಿಸ್ತಾ ಇದೆ. ಯಾಕಪ್ಪ ಅಂತಂದರೆ ಎಲ್ಲ ಸಿನಿಮಾಗಳನ್ನು, ಎಲ್ಲ ಧಾರಾವಾಹಿಗಳನ್ನು ಅಥವಾ ಸ್ಪರ್ಧಿಗಳು ಯಾವುದರಲ್ಲೂ ಕೂಡ ಭಾಗವಹಿಸಿದರೆ ಆ ಒಂದು ಒಳ್ಳೆಯ ವಿಷಯವನ್ನು ಖಂಡಿತವಾಗ್ಲೂ ಪ್ರಮೋಷನ್ ಮುಖಾಂತರ ಆಗಲಿ ಅಥವಾ ಕಿಚ್ಚ ಸುದೀಪ್ ಅವರು ಒಂದು ಶುಭಾಶಯವನ್ನು ಕೋರುವುದರ ಮುಖಾಂತರ ಆಗಲಿ ಒಂದು ವಿಷಯವನ್ನು ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ತಿಳಿಸ್ತಾರೆ. ಆದರೆ ಇಲ್ಲೊಂದು ವಿಷಯವನ್ನು ನೋಡಿ, ಹೋದ ವರ್ಷ ಉಗ್ರಂ ಮಂಜು ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿರುವಂಥ ಕಾರಣಕ್ಕಾಗಿ ಮ್ಯಾಕ್ಸ್ ಎನ್ನುವಂತಹ ಚಿತ್ರದ ಟ್ರೈಲರನ್ನು ಅಲ್ಲಿ ಹಾಕಿ ಬಿಗ್ ಬಾಸ್ ಅವರು ಅಥವಾ ಸುದೀಪ್ ಅವರು ಉಗ್ರಂ ಮಂಜು ಅವರಿಗೆ ಶುಭವನ್ನು ಕೋರಿದ್ರು. ಸೊ ಅದೇ ರೀತಿಯಾಗಿ ನೋಡೋದಾದರೆ ಈ ವರ್ಷ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯಾಗಿರುವಂತಹ ನಮ್ಮ ಗಿಲ್ಲಿಯವರು ಡೆವಿಲ್ ಎನ್ನುವಂಥ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ, ಕಾಮಿಡಿ ಪಾತ್ರದಲ್ಲಿ ನಟಿಸಿದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಆಗಲಿ ಅಥವಾ ಆ ದೊಡ್ಡ ಚಿತ್ರರಂಗದ ದೊಡ್ಡ ನಟ ಎನ್ನುವಂಥ ಕಾರಣಕ್ಕೋಸ್ಕರ ಆದರೂ ಒಂದು ಸಣ್ಣ ವಿಶ್ ಕೂಡ ಮಾಡಲಿಲ್ಲ ಎನ್ನುವಂಥದ್ದು ಇವತ್ತಿನ ಕರ್ನಾಟಕದ ಜನಮಾನಸದಲ್ಲಿ ನಡೆಯುತ್ತಿರುವಂತಹ ಒಂದು ಬಹುದೊಡ್ಡದಾಗಿರತಕ್ಕಂಥ ಚರ್ಚೆ. ಆದರೆ ಬಿಗ್ ಬಾಸ್ ಅಭಿಮಾನಿಗಳಾಗಿರ್ಬೋದು ಅಥವಾ ಡಿ ಬಾಸ್ ಅಭಿಮಾನಿಗಳಾಗಿರ್ಬೋದು ಒಂದು ಅದ್ಭುತವಾಗಿರುವಂಥ ಚರ್ಚೆ ಮಾಡ್ತಾ ಇದ್ದಾರೆ. ಹೌದು, ನಿಜ ಅದು. ಯಾಕೆ ಅಂತಂದರೆ ನೀವು ನೋಡಿರ್ಬೋದು, ಎಲ್ಲ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದು ಸಣ್ಣ ಟಿ ವಿ ಕೂಡ ಪ್ರಮೋಷನ್ ಮಾಡಿಸ್ಕೋತೀರಿ, ಒಂದು ಸುಣ್ಣದ ಬಣ್ಣ ಬಂದರೂ ಕೂಡ ಪ್ರಮೋಷನ್ ಮಾಡಿಸ್ಕೋತೀರಿ. ಆದರೆ ಒಂದು ಸಣ್ಣ ಪುಟ್ಟ ಕಲಾವಿದರಿರುವಂತಹ ಧಾರಾವಾಹಿಗಳು ಬಂದರೂ ಕೂಡ ಪ್ರಮೋಷನ್ ಮಾಡಿಸ್ಕೋತೀರಿ. ಅದೇ ರೀತಿಯಾಗಿ ಈ ವರ್ಷದ ಬಿಗ್ ಬಾಸ್ನಲ್ಲಿ GST ಎನ್ನುವಂತಹ ಸೃಜನ್ ಲೋಕೇಶ್ ಅವರ ಬಹುಮುಖ್ಯ ಪಾತ್ರದಲ್ಲಿ ಅಥವಾ ಅವರ ನಟನಾಗಿ ನಟಿಸಿರುವಂತಹ GST ಸಿನಿಮಾವು ಕೂಡ ಪ್ರಮೋಷನ್ ಮಾಡಿಕೊಟ್ರಿ. ಅದೇ ರೀತಿಯಾಗಿ ಇವತ್ತಿನ ಎಪಿಸೋಡಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಕನ್ನಡದ ಮೇರು ನಟ ಪ್ರಿಯ ರಸಿಕ ಅಥವಾ ರಸಿಕತೆಯನ್ನು ಹೊಂದಿರುವಂತಹ ಕ್ರೇಜಿ ಸ್ಟಾರ್ ಅವರು ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಆಗಮಿಸಿದ್ದಾರೆ. ವಿಶೇಷ ಏನಪ್ಪ ಅಂತಂದರೆ ಅಲ್ಲಿ ಸ್ಪರ್ಧಿಗಳಾಗಿರುವಂತಹ ರಾಶಿಕಾ ಎನ್ನುವಂತಹ ಮಹಿಳೆ ಇವತ್ತು ಪ್ಯಾರ್ ಎನ್ನುವಂಥ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟನೆ ಮಾಡಿದ್ದಾರೆ. ಸೊ ಅವರಿಗೆ ಒಂದು ಶುಭ ಕೋರುವಂತಹ ಎನ್ನುವಂತಹ ಒಂದು ಶುಭಗಳಿಗೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಸಾಕ್ಷಿಯಾಗಿದ್ದಾರೆ. ಮತ್ತು ಆ ಪ್ಯಾರ್ ಎನ್ನುವಂಥ ಸಿನಿಮಾದ ಹೀರೋ ಹಾಗೂ ರಾಶಿಕಾ ಅವರ ತಂದೆ ಪಾತ್ರವನ್ನು ಮಾಡಿರುವಂತಹ ನಿಮ್ಮೆಲ್ಲರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಅದೇ ರೀತಿಯಾಗಿ GST ಕೂಡ ಪ್ರಮೋಷನ್ ಮಾಡಿದರು. ಎಲ್ಲ ರೀತಿಯಿಂದಲೂ ಕೂಡ ನಾವು ನೋಡುವುದಾದರೆ ಡಿ ಬಾಸ್ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ನಟಿಸಿರುವಂತಹ ಡೆವಿಲ್ ಸಿನಿಮಾದ ಬಗ್ಗೆ ಒಂದು ಕಿಂಚಿತ್ತೂ ಕೂಡ ಮಾಹಿತಿಯನ್ನು ಕೊಡಲಿಲ್ಲ ಅಥವಾ ಒಂದು ಸಣ್ಣ ವಿಷಯನ್ನು ಕೂಡ ಮಾಡಲಿಲ್ಲ. ನಮ್ಗೆ ಅದು ಕೂಡ ಬೇಜಾರಿಲ್ಲ. ವಿಷಯ ಏನಪ್ಪ ಅಂತಂದರೆ ಗಿಲ್ಲಿ ಈ ವರ್ಷದ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿರುವಂತಹ ಕಾರಣಕ್ಕಾಗಿ ಈ ಒಂದು ವಿಷಯದ ಕುರಿತಾಗಿ ಮುನ್ನೆಚ್ಚರಿಕೆ ವಹಿಸಿ ಆತನಿಗೆ ಶುಭವಾಗಲಿ ಎನ್ನುವಂಥ ಒಂದು ಸಣ್ಣ ಶುಭ ಆರೈಕೆಯನ್ನು ಕೂಡ ಮಾಡಲಿಲ್ಲ ಎನ್ನುವಂಥದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರ ಅಭಿಮಾನಿಗಳ ಕೋರಿಕೆ ಮತ್ತು ಇವತ್ತು ಬಿಗ್ ಬಾಸ್ನಲ್ಲಿ ಮುಂಚೂಣಿಯಲ್ಲಿರುವಂತಹ ಗಿಲ್ಲಿ ನಟ ಅವರ ಅಭಿಮಾನಿಗಳ ಕೋರಿಕೆ. ಹಾಗಾಗಿ ಈ ರೀತಿಯ ಮಲತಾಯಿ ಧೋರಣೆ ಮಾಡಬಾರ್ದಾಗಿತ್ತು ಎನ್ನುವಂಥದ್ದು ಎಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿಮಾನಿಗಳ ಮತ್ತು ಗಿಲ್ಲಿ ನಟನ ಅಭಿಮಾನಿಗಳ ಕೋರಿಕೆ. ಈ ರೀತಿಯಾಗಿ ಮಾಡಬಾರ್ದು ಬಿಗ್ ಬಾಸ್ ಅವರೇ. ಎಲ್ಲ ರೀತಿಯ ಸ್ಪರ್ಧಿಗಳಿಗೂ ಕೂಡ ನೀವು ಒಂದೇ ಸಮಾನತೆಯನ್ನು ನೀಡಬಹುದಾಗಿದೆ, ಆದರೂ ನೀವು ನೀಡುತ್ತಿಲ್ಲ. ಎಲ್ಲ ನಟರಿಗೂ, ಎಲ್ಲ ಧಾರಾವಾಹಿ ಕಲಾವಿದರಿಗೂ ಮತ್ತು ಎಲ್ಲ ಮೇರು ನಟರಿಗೂ ಕೂಡ ಒಂದೇ ರೀತಿಯ ಕಲಾವಿದರನ್ನು ನೋಡಬೇಕಾಗಿ ವಿನಂತಿ. ಮತ್ತು ಬೆಳಗ್ಗೆ ಇಲ್ಲಿವರೆಗೂ ಬಿಗ್ ಬಾಸ್ನಲ್ಲಿ ಯಾವುದೇ ಕಾರಣಕ್ಕೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಒಂದು ಹಾಡನ್ನು ಕೂಡ ನಾವು ಕೇಳಿಲ್ಲ. ಒಂದು ಕ್ಲಿಪ್ ಬಗ್ಗೆ ಮಾತಾಡಿದ್ರು ಕೂಡ ನೀವು ಪ್ರಮೋಷನ್ ಮಾಡಲ್ಲ ಅಥವಾ ಕ್ಲಿಪ್ಸನ್ನು ಹಾಕಂಗಿಲ್ಲ ಎಪಿಸೋಡಲ್ಲಿ. ಯಾಕೆ ಈ ರೀತಿಯ ಧೋರಣೆ? ಯಾಕೆ? ಅವರು ಕೂಡ ಕನ್ನಡ ಚಿತ್ರರಂಗವನ್ನು ಕಾಪಾಡಿದಂತಹ ಬಹುದೊಡ್ಡ ಮೇರು ನಟ ಮತ್ತು ಅವರಿಗೂ ಕೂಡ ಅದ್ಭುತವಾಗಿರುವಂತಹ ಒಂದು ಅಭಿಮಾನಿ ಬಳಗವಿದೆ. ಆ ಅಭಿಮಾನಿ ಬಳಗದವರು ನಿಮ್ಮ ಬಿಗ್ ಬಾಸ್ ನೋಡುವುದಿಲ್ಲವೇ? ಇದು ಕರ್ನಾಟಕ ಜನತೆಗೆ ಮಾಡುತ್ತಿರುವಂತಹ ಮಹಾ ಮೋಸ ಎನ್ನುವಂಥದ್ದು ನನ್ನ ಭಾವನೆ. ಅದೇ ರೀತಿಯಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಭಾವನೆ. ಯಾಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿಮಾನಿಗಳು ಬಿಗ್ ಬಾಸ್ ನೋಡ್ತಿಲ್ವಾ? ಕನ್ನಡಿಗರ ಪ್ರತಿಯೊಬ್ಬರ ಮಾತಿದು. ಸೊ ಹಾಗಾಗಿ ದರ್ಶನ್ ಅವರ ವಿಚಾರದಲ್ಲಿ ಒಂದಷ್ಟು ಮಲತಾಯಿ ಧೋರಣೆಯನ್ನು ಮಾಡಬೇಡಿ ಎನ್ನುವಂಥದ್ದು ಅಷ್ಟೇ ನನ್ನ ಮನವಿ. ಅದು ಬಿಟ್ಟು ಮತ್ತೊಂದು ಯಾವುದೇ ಪರಾಭಿಮಾನ ಅಥವಾ ಬೇರೊಂದು ಭಾವನೆ ನನ್ನಲ್ಲಿಲ್ಲ ಎನ್ನುವಂಥ ವಿಷಯವನ್ನು ನಿಮ್ಮ ಮುಂದೆ ಹೇಳ್ತಾ, ಈ ರೀತಿಯಾಗಿ ಮಾಡದಿರುವುದು ಒಳ್ಳೆಯದು, ಮಾಡಬೇಡಿ. ದಯವಿಟ್ಟು ಗಿಲ್ಲಿಯವರ ಸಲುವಾಗಿ ಅದು ಒಂದು ಶುಭ ಆರೈಕೆಯನ್ನು ಮಾಡಿ ಅಥವಾ ಇನ್ನೊಂದು ಸಾರಿ ಇನ್ನೊಂದು ಬಿಗ್ ಬಾಸ್ನಲ್ಲಿ ಯಾರೇ ಬಂದರೂ ಕೂಡ ಒಂದು ಸಿನಿಮಾವನ್ನು ಪ್ರಮೋಷನ್ ಮುಖಾಂತರ ಅಥವಾ ಒಂದು ಟ್ರೈಲರ್ ತೋರಿಸೋದ್ರ ಮುಖಾಂತರ ಶುಭ ಹಾರೈಸಿ. ಅದರಲ್ಲಿ ತಪ್ಪೇನಿದೆ? ಅದರಲ್ಲಿ ತಪ್ಪೇನಿಲ್ಲ. ನೀವು ದೊಡ್ಡವರಾಗ್ತೀರಿ, ಅವರು ಸಣ್ಣವರಾಗ್ತಾರೆ. ಹಾಗಾಗಿ ಬಿಗ್ ಬಾಸ್ ಎನ್ನುವಂಥದ್ದು ಎಲ್ಲರ ಇಚ್ಛಾಶಕ್ತಿ ಅಥವಾ ಕನ್ನಡ ಜನತೆ ನೋಡುವಂತಹ ಪ್ರತಿಯೊಬ್ಬ ಮನೋರಂಜನೆ ನೀಡುವಂತಹ ಒಂದು ಶೋ. ಅದು ಒಳ್ಳೆ ಶೋ. ಆ ಶೋ ಬಗ್ಗೆ ನಾನು ಹೆಚ್ಚು ಕಡಿಮೆ ಮಾತಾಡೋಂಗಿಲ್ಲ. ಬಟ್ ಇಲ್ಲಿರುವಂಥ ವಿಚಾರ ಇಷ್ಟೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಡಿ ಅಥವಾ ಗಿಲ್ಲಿ ನಟರ ಸ್ಪರ್ಧಿ ಆಗಿರುವಂಥ ಕಾರಣಕ್ಕೋಸ್ಕರವಾದರೂ ಒಂದು ವಿಷಯವನ್ನು ವಿಶ್ ಮಾಡಿ ಅಂತ ಹೇಳ್ತಾ ತಮ್ಮಲ್ಲಿ ಈ ವಿಷಯವನ್ನು ಮಂಡಿಸ್ತಾ ಇದ್ದೇನೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.